ನೋವು ಅನ್ನೋದಿದಲ್ವಾ, ವಾಟ್ ಈಸ್ ಗೋಯಿಂಗ್ ಥ್ರೂ, ಅದು ಅರ್ಥ ಆಗಬೇಕಾದ್ರೆ ಆ ಸೀಟಲ್ಲಿ ನಮ್ಮನ್ನು ನಾವೊಮ್ಮೆ ಊಹಿಸ್ಕೊಳ್ಬೇಕು. ಕೂತ್ಕೊಳ್ಳೋ ಯೋಗ್ಯತೆ ಅಂತ ನಮಗೆ ಬರಲ್ಲ ಬಿಡಿ ಯಾರಿಗೂ. ಕೂತ್ಕೊಳ್ಳೋ ಯೋಗ್ಯತೆ ಯಾರಿಗೂ ಬರಲ್ಲ. ಅದಕ್ಕೆ ಯೋಗ್ಯನಿರಬೇಕು. ನಾನು ಬಾಯಲ್ಲಿ ಬಂದಿದ್ದ ಬೊಗಳೆ ಬಿಟ್ಕೊಂಡ್ಬಿಟ್ಟು ನಾನು ಧರ್ಮಸ್ಥಳ ಮಾಡ್ತೀನಿ, ಧರ್ಮಾಧಿಕಾರಿ ಆಗ್ತೀನಿ, ನಾನು ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ, ಬಿಟ್ಬಿಟ್ಟಿದ್ದೀನಿ, ಓಕೆ, ಅದರೊಟ್ಟಿಗೆ ಸುಸಂಸ್ಕೃತ ಪದಗಳನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬರ ಅಪ್ಪನಿಗೆ, ಅಮ್ಮನಿಗೆ, ತಂಗಿಗೆ, ತಾಯಿಗೆ ಬಾಯಿ ಬಂದಂಗೆ ಬೈದ್ಕೊಂಡು ನಾನು ನೆಕ್ಸ್ಟ್ ಧರ್ಮಾಧಿಕಾರಿ, ಪೀಠಾಧಿಪತಿ ಅನ್ನೋದಕ್ಕಿಂತಲೂ ಇಂತಹ ಒಂದು ಪೀಠದಲ್ಲಿ 45 ವರ್ಷ, ಅವ್ರು ಹೇಳೋದು ಯಾವಾಗದು 2012 45 ವರ್ಷದ ನನ್ನ ಪೀಠಾಧಿಪತಿ ಆದ ಜೀವನದಲ್ಲಿ ನನಗೆ ಕೇಳಿಸ್ಕೊಳ್ಳಿಕ್ಕಾಗಲ್ಲ. ಕುಂದುಕೊರತೆಗಳಿರುತ್ತೆ. ಇವತ್ತು ತಿರುಪತಿಗೆ ಹೋದರೂ ಅಲ್ಲೂ ಕುಂದುಕೊರತೆಗಳಿರುತ್ತೆ. ಅಲ್ಲಿನೂ VIP ದರ್ಶನ ಬೇರೆ ಇರುತ್ತೆ. ಅಲ್ಲಿನೂ ದುಡ್ಡು ಕೊಟ್ಟವನಿಗೆ ಬೇರೆ ಸೇವೆ ಇದೆ, ಬಡವನಿಗೆ ಧರ್ಮ ದರ್ಶನ ಇದೆ. ಕರೆಕ್ಟಾ? ಕುಂದುಕೊರತೆ ಇರ್ಬೋದು, ಬಟ್ ವಿ ಆಲ್ಸೋ ಚೇಂಜಿಂಗ್. ಕಾಲ ಚೇಂಜ್ ಆದಾಗೆ, ಜನಸಂಖ್ಯೆಗಳು ಚೇಂಜ್ ಆದಂಗೆ, ಫೆಸಿಲಿಟಿಗಳು ಚೇಂಜ್ ಆದಾಗೆ ನಾವು ಮಾಡ್ಕೊಂಡು ನಮ್ಮಲ್ಲಿ ಬಂದ ದುಡ್ಡುಗಳು, ಕಲೆಕ್ಷನ್ಗಳು ಜಾಸ್ತಿ ಆದಂಗೆ ನಾವು ಫೆಸಿಲಿಟಿಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಎಲ್ಲರನ್ನು ಒಮ್ಮೆಲೆ ಖುಷಿಪಡಿಸಲು ಆಗಲ್ಲ. ಈಗ ಧರ್ಮಸ್ಥಳದಲ್ಲಿ ಹೋದರೆ ನಿಮಗೆ ತಿರುಪತಿಯಲ್ಲಿ ಹೆಂಗಿದೆಯಲ್ಲ, ಕೂತ್ಕೊಂಡು ಹೋಗುವಂಥ ಸಿಸ್ಟಮ್ ಇದೆಯಲ್ಲ, ಅದನ್ನು ಮಾಡಿದ್ದಾರೆ. ಅಲ್ಲಿನೂ ಊಟ ತಿಂಡಿಯ ಸಪ್ಲೈ ಇದೆ ಬಡವರಿಗೆ, ನಾರ್ಮಲ್ ಕ್ಯೂ ಅಲ್ಲಿ ಹೋದಾಗ. ಇಟ್ ಟೇಕ್ಸ್ ಟೈಮ್. ಬಟ್ ಈ ರೀತಿಯ ಅಪವಾದ ಇದೆ ಅಲ್ವಾ, ನಮ್ಮ ಮನೆತನಕ್ಕೆ ಬಂದಿದೆ. ಯಾವುದು? ರೇಪ್ ಆ್ಯಂಡ್ ಮರ್ಡರ್, ದ ಟಾಪ್ ಮೋಸ್ಟ್ ಸೆಕ್ಷನ್, ಕ್ರಿಮಿನಲ್ ಸೆಕ್ಷನ್ ಆಫ್ ಇಂಡಿಯಾ. IPC ಅಲ್ಲಿ ಅದೇ ಇತ್ತು, ಈಗ BNS ಅಲ್ಲೂ ಅದೇ ಇದೆ, ಟಾಪ್ ಮೋಸ್ಟ್ ರೇಪ್ ಆ್ಯಂಡ್ ಮರ್ಡರ್. ಅಂಥದ್ದು ಅಪವಾದ ಬಂದಿದೆ. ನಾವು ಜೈನ ಧರ್ಮೀಯರು ಶಾಂತಿ ಪ್ರಿಯರು, ಶಾಂತಿ ಬಯಸುವವರು. ಇದು ಜೈನರ ದೇವಾಲಯ ಆಗಿ ಇಲ್ಲ, ಇದು ಸರ್ವಧರ್ಮದವರ ದೇವಾಲಯವಾಗಿ ಕಂಟಿನ್ಯೂ ಆಗ್ತಾ ಇದೆ. ಇಟ್ ಪೇನ್ಸ್ ಈಗ ಭಾರತ ದೇಶಕ್ಕೆ ಅಂದರೆ ನಿಮ್ಗೆ ಹೆಂಗಾಗುತ್ತೆ? ದೇಶಭಕ್ತಿ ಇದ್ದವನಿಗೆ ಅಂದರೆ ಹೆಂಗಾಗುತ್ತೆ? ದೇಶವೇ ನನ್ನದು ಅಂತ ತಿಳಿದವನಿಗೆ ಹೆಂಗಾಗುತ್ತೆ? ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಪ್ರಧಾನಮಂತ್ರಿಯ ಮೋದಿ ಭಕ್ತರಿಗೆ, ಮೋದಿಗೆ ಬೈದ್ರೆ ಹೆಂಗಾಗುತ್ತೆ? ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಬೈದ್ರೆ ಅವ್ರಿಗೆ ಹೆಂಗಾಗುತ್ತೆ? ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹೆಂಗಾಗುತ್ತೆ? ಮಹೇಶ್ ತಿಮರೋಡಿ ಹತ್ರ ಟೀಮ್ ಇತ್ತಲ್ಲ, ಒಂದು 100-200 ಜನರ ಟೀಮ್ ಕಟ್ಕೊಂಡು, ಅದೇ ವೀರೇಂದ್ರ ಹೆಗ್ಗಡೆಯವರು ಅಷ್ಟು ಪವರ್ಫುಲ್ ಆಗಿದ್ರೆ, ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಇಂಥದಕ್ಕೆಲ್ಲ ಇದ್ರೆ, ಧರ್ಮಸ್ಥಳಕ್ಕೆ ಬರುವ ಭಕ್ತರಿದಲ್ಲ ಅದರ 10% ಗುಂಪು ಕಟ್ಕೊಂಡಿದ್ರು ಸಾಕಿತ್ತು. ಕರೆಕ್ಟ್. ಧರ್ಮಸ್ಥಳದಿಂದ ಡೊನೇಷನ್ ತಗೊಂಡು ಹೋಗೋರಲ್ಲ, ಅಂಥವ್ರು ಸ್ವಲ್ಪ ಜನನ್ನು ಗುಂಪು ಹಾಕಿದ್ರು, ಇವರ ಗುಂಪಿಗಿಂತ 10 ಪಟ್ಟಲ್ಲ 100 ಪಟ್ಟು ಗುಂಪು ದೊಡ್ಡದಾಗ್ತಾ ಇತ್ತು. ಸಪೋಸ್ ಇವರ ಗ್ರೂಪಲ್ಲಿ ಹೇಳೋದು, ನಾವು ಸತ್ರು ರೆಡಿ, ಜೈಲಿಗೆ ಹೋಗ್ಲಿಕ್ಕೂ ರೆಡಿ, ನುಗ್ಗಲಿಕ್ಕೂ ರೆಡಿ, ಹೊಡಿಲಿಕ್ಕೂ ರೆಡಿ, ಯಾವ ಭಾಷೆ ಯೂಸ್ ಮಾಡಲಿಕ್ಕೂ ರೆಡಿ ಅಂತ ಹೇಳುವ ಭಕ್ತರು ಇವರೊಟ್ಟಿಗಿದ್ರೆ, ಶಿವನಿಗೆ ಕಣ್ಣು ಕೊಟ್ಟ ಬೇಡ್ರ ಕಣ್ಣಪ್ಪನೇ ಇದ್ದ. ಕರೆಕ್ಟ್. ಏನು ಧರ್ಮಸ್ಥಳದಲ್ಲಿ ಭಕ್ತರು ಕಮ್ಮಿ ಆಗಿದ್ದಾರೆ, ಇನ್ನು ಕಣ್ಣು ಕಿಡ್ನಿ ಎಲ್ಲ ಕೊಡುವವರು ಇರ್ಬೋದು ಅಂತ ಅನಿಸುತ್ತೆ ನನಗೆ. ಅದರಲ್ಲೂ ಜೈಲಿಗೆ ಹೋಗುವವರು ರೆಡಿಯಾಗಿರುವವರು ಇರ್ಬೋದು ಅಂತ ಅನಿಸುತ್ತೆ. ಅಥವಾ ವೀರೇಂದ್ರ ಅಷ್ಟು ಪವರ್ಫುಲ್ ಆಗಿದ್ದರೆ, ಇಫ್ ಯು ಕ್ಯಾನ್ ಇನ್ಫ್ಲೂಯೆನ್ಸ್, ಇಫ್ ಯು ಕ್ಯಾನ್ ಗೆಟ್ ಎನಿಬಡಿ, ಅಥವಾ ಅಲ್ಲಿ ಹೋರಾಟಗಾರರು ಹೇಳಿದಂಗೆ ಮಿನಿ ಪಾಕಿಸ್ತಾನ್ ಆ್ಯಂಡ್ ಮಿನಿ ಅಫ್ಘಾನಿಸ್ತಾನ್ ಇನ್ ಧರ್ಮಸ್ಥಳ ಅಂತ ಹೇಳಿದಾಗೆ, ಕರೆಕ್ಟ್, ಮಿನಿ ಪಾಕಿಸ್ತಾನ್ ಆ್ಯಂಡ್ ಮಿನಿ ಅಫ್ಘಾನಿಸ್ತಾನ್ ಇನ್ನು ಧರ್ಮಸ್ಥಳ ಅಂತ ಹೇಳುವ ಸ್ಥಿತಿಯಲ್ಲಿ ಏನಾದ್ರು ಇದ್ದಿದ್ರೆ, he could have created that force. ಇವತ್ತು ಇಂಥ ಕಚಡಗಳ ಬಾಯಲ್ಲಿ ಇಷ್ಟು ಕೇಳಿಕೊಂಡು, ಇಂಥದ್ದು ಕೇಳಿಕೊಂಡು 12 ವರ್ಷ ಬದುಕಬೇಕಿತ್ತ?
ಸುಮ್ಮನೆ ಕೂತ್ಕೊಂಡು ಈಸ್ ಇಟ್ ಪಾಸಿಬಲ್? ನೋ. ಅದರ ಒಟ್ಟಿಗೆ ದೇವತಾ ಕಾರ್ಯಗಳಾಗಬೇಕು, ಸಾಮಾಜಿಕ ಸೇವೆಗಳಾಗಬೇಕು, ಬರುವವರನ್ನು ಮೀಟ್ ಮಾಡಬೇಕು, ವೈಯಕ್ತಿಕ ಜೀವನಗಳನ್ನು ನೋಡಬೇಕು, ಅದರ ಒಟ್ಟಿಗೆ ಇದನ್ನು ಅನುಭವಿಸಬೇಕು ಅನ್ನೋದಾಗ ಈ ಏಜಲ್ಲಿ ವಾಟ್ ಮೇ ಬಿ ಈಸ್ ಥಿಂಕಿಂಗ್, ನಾನು ಇಷ್ಟೆಲ್ಲ ಮಾಡಿ ಈ ಏಜಲ್ಲಿ ನಾನು ಇಂಥವ್ರ ಹತ್ರ ಕೇಳಬೇಕಾ ಅನ್ನೋದು. ವೈ ಗಾಡ್ ಈಸ್ ಗಿವನ್ ದಿಸ್ ಪನಿಷ್ಮೆಂಟ್ ಅಂತ. ಮೇ ಬಿ ಇಟ್ ಈಸ್ ಗೋಯಿಂಗ್ ಥ್ರೂ, ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್. ವಾಟ್ ಈಸ್ ಗೋಯಿಂಗ್ ಥ್ರೂ ಟುಡೇ, ಇಟ್ ಈಸ್ ಫಾರ್ ಎ ಬೆಟರ್ ಫ್ಯೂಚರ್ ಆಫ್ ದಿ ಸೊಸೈಟಿ. ಎಸ್ ಎಸ್. ಇದು ಅವ್ರು ಏನಕ್ಕೆ ಆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ಧರ್ಮದ ಉಳಿವು ಇದೆ ಅಲ್ವಾ, ಧರ್ಮಸ್ಥಳದ ಉಳಿವು ಇದೆ ಅಲ್ಲ, ಈ ನೋವಿನಿಂದಾಗಿ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅಟ್ ಲೀಸ್ಟ್ ಫಾರ್ ಮೀ. ನೋಟ್ ಇಟ್, ಐ ಆಮ್ ಟೆಲಿಂಗ್ ಯು, ಇದು ಹಿಸ್ಟ್ರಿ. ದಿಸ್ ಇಸ್ ಫುಲ್ ಸ್ಟಾಪ್. ಎಸ್. ಆ್ಯಂಡ್ ದಿಸ್ ವಿಲ್ ಹ್ಯಾಪನ್. ಯಾಕೆ ಹಳೆ ಕಥೆಗಳನ್ನೆಲ್ಲ ಈಗ ಮತ್ತೆ ಹೇಳ್ತಾ ಇದ್ದೀರಿ, ಅದನ್ನು 6 ಎಪಿಸೋಡ್ ಮಾಡಿ ತೋರಿಸ್ಬಿಟ್ರಲ್ಲ ಅಂತಂದರೆ ವಿ ನೀಡ್ ಟು ಬ್ರಷ್ ಅಪ್ ಅವರ್ ಮೆಮೊರಿ. ನೆನ್ಪು ಮಾಡ್ಕೋಬೇಕಾಗುತ್ತೆ ಕೆಲವು. ನಾನು ಆಗಲೇ ಹೇಳಿದ್ನಲ್ಲ, ಪ್ರತಿನಿತ್ಯ ಬೇರೆ ಬೇರೆ ಸುದ್ದಿಗಳನ್ನು ಕೇಳಿಸ್ಕೊಳ್ಳುವಾಗ ಹಳೆದೆಲ್ಲ ಕೆಲವು ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಈ ಮರ್ತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಅದನ್ನು ನೆನಪು ಮಾಡಿಸೋ ಪ್ರಯತ್ನವನ್ನು ಈಗ 1 ಅವರ್ ಮಾಡಿದ್ವಿ. ಈಗ ಇವತ್ತಿನ ವಿಚಾರ, ಈ ಸುದ್ದಿಯ ವಿಚಾರ ಏನಪ್ಪ, ಈ ತಲೆಬುರುಡೆ ರಹಸ್ಯ, ಆ ವಿಚಾರವನ್ನು ನಿಮ್ಗೆ ತಿಳಿಸ್ತೀವಿ.